ಎವ್ರಿವನ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ ನನ್ ಮಾರ್ನಿಂಗ್ ಅಂತೂ ಸ್ವಲ್ಪ ಮೂಡಿ ಆಗಿ ಸ್ಟಾರ್ಟ್ ಆಯ್ತು. ನನ್ ದಿನ 6 to 6:30 ಹಂಗೆ ಎದ್ದೊಳ್ಬಿಡ್ತೀನಿ. ಸೊ ಇವತ್ತಾದ್ರೆ ಅಲಾರಾಮ್ ಬರ್ತಿದೆ, ಬಟ್ ಎದ್ದೊಳಕ್ಕೆ ಆಗ್ತಿಲ್ಲ ಯಾಕೋ. ಹಾಗೆ ಮಲಗ್ಬಿಡೋಣ ಅಂತ ಅನಿಸ್ತಿತ್ತು. ಅದಕ್ಕೆ ಒಂದ್ ಸ್ವಲ್ಪ ಎದ್ದೊಳೋದು ಲೇಟ್ ಆಯ್ತು. ಇವಾಗ ಟೈಮ್ ಆದ್ರೆ 7 ಆಗಿದೆ. 7 ಹಂಗೆ ಎದ್ದಿದ್ದೀನಿ ನಾನು. ಇನ್ನು ನಮ್ಮ ಹಸ್ಬೆಂಡ್‌ಗೆ ಲಂಚ್ ಪ್ರಿಪೇರ್ ಮಾಡ್ಬೇಕಲ್ವಾ, ಅದಕ್ಕೆ ಇನ್ನ ಬೇಗ ಬೇಗ ಎದ್ದು ಬಂದಿದ್ದೀನಿ. ಸೊ ಅಲಸಂದೆ ಕಾಳು ರಾತ್ರಿನೇ ನೆನ್ಸಿ ಇಟ್ಟಿದ್ದೆ. ಇವಾಗ ಬಸ್ ಸಾಂಬಾರ್ ಮಾಡೋಣ ಅಂತ. ಈ ಬಸ್ ಸಾಂಬಾರ್ ಅಂತೂ ನಮ್ಮ ಹಸ್ಬೆಂಡ್‌ಗೆ ತುಂಬಾ ಇಷ್ಟ. ಈಗ ಅಲಸಂದೆ ಕಾಳನ್ನ ಒಂದ್ಸತಿ ತೊಳೆದ್ಬಿಟ್ಟು ಹಾಗೆ ಇದನ್ನ ಕುದಿಯಕ್ ಇಡ್ತಿದ್ದೀನಿ. ಸೊ ಫಸ್ಟ್ ಇದು ಕುದಿಯಕ್ ಇಟ್ರೆ ಇನ್ನ ಬೇರೆ ಕೆಲ್ಸ ಎಲ್ಲ ಮಾಡ್ಕೋಬಹುದಂತ ಆಲ್ರೆಡಿ ರೈಸ್ ಏನ್ ಇಟ್ಟಿದ್ದೀನಿ. ಇವಾಗ ಅಲಸಂದೆ ಕಾಳು ಸ್ವಲ್ಪ ಇದ್ರಲ್ಲಿ ಉಪ್ಪು ಹಾಕಿ ಇಟ್ಬಿಟ್ರೆ ಸೊ ಕುದಿತಿರುತ್ತೆ. ನಿಮ್ಮೆಲ್ರಿಗೂ ಒಂದು ಟಿಪ್ ಹೇಳ್ತೀನಿ. ಸೊ ನಾವ್ ಯಾವಾಗಾದ್ರೂ ಅಡ್ಗೆ ಮನೆಗ್ ಬರ್ತೀವಲ್ಲ, ಅಡ್ಗೆ ಮನೆಗ್ ಬಂದಾಗ ಸೊ ಕಿಚನ್ ಅಲ್ಲಿ ನಾವೇನೋ ಅದು ಇದು ಅಡ್ಗೆ ಎಲ್ಲ ಮಾಡ್ತಿರ್ತೀವಲ್ಲ, ಸೊ ಆ ಅಡ್ಗೆ ಮಾಡಿದಾಗ ಪಾತ್ರೆಗಳು ಎಲ್ಲ ಗಲೀಜಾಗಿರುತ್ತವಲ್ಲ, ಅವನ್ನೆಲ್ಲ ನಾವ್ ಹಾಗೆ ಸಿಂಕ್ ಅಲ್ಲಿ ಬಿಸಾಕ್ ಬಿಡ್ತೀವಿ. ಆಮೇಲೆ ತೊಳೆಯೋಣ ಅದು ಇದು ಅಂತ. ಸೊ ನಾನಾದ್ರೆ ಹಾಗ್ ಮಾಡಲ್ಲ. ಯಾವಾಗ್ಲೂ ಅಷ್ಟೇ, ಯಾವಾಗ್ ಏನ್ ಗಲೀಜಾಗಿರುತ್ತೋ ಅವಾಗಿಂದ ಅವಾಗ್ಲೇ ತೊಳ್ದು ಅವಾಗ್ಲಿಂದ ಅವಾಗ್ಲೇ ಕ್ಲೀನ್ ಮಾಡಿ ಸೈಡ್‌ಗೆ ಇಡ್ತೀನಿ. ಸೊ ಈ ಕಿಚನ್ ಕೌಂಟರ್ ಎಲ್ಲ ಸಹ ನಾನು ಅವಾಗ್ಲಿಂದ ಅವಾಗ್ಲೇ ಕ್ಲೀನ್ ಮಾಡ್ಕೊಂತೀನಿ. ಹಂಗೆ ಕ್ಲೀನ್ ಮಾಡ್ಕೊಂಡ್ರೇನೆ ಜಾಸ್ತಿ ಕೆಲ್ಸಾನು ಇರಲ್ಲ, ಜಾಸ್ತಿ ಬರ್ಡನ್ ಅನ್ಸಲ್ಲ, ಗಲೀಜಾಗೂ ಜಾಸ್ತಿ ಇರಲ್ಲ. ಸೊ ನೀಟಾಗಿರುತ್ತೆ ಸ್ವಲ್ಪ. ಇನ್ನ ಆ ಕಡೆ ಗ್ಯಾಸ್ ಮೇಲೆ ರೈಸ್ ಅಲಸಂದೆ ಕಾಳು ಕುದಿಯಕ್ ಇಟ್ಟಿದ್ದೀನಿ. ಈ ಕಡೆ ಬಸ್ ಸಾಂಬಾರ್ಗೆ ಸೊ ಏನೇನ್ ಬೇಕೋ ಅದೆಲ್ಲ ಕಟ್ ಮಾಡಿ ಮಸಾಲೆ ಎಲ್ಲ ಇಟ್ಕೊಂತಿದ್ದೀನಿ. ಇನ್ನ ಮಾರ್ನಿಂಗ್ ಅಂತೂ ಇಲ್ಲಿ ಒಂದ್ ಸ್ವಲ್ಪ ಫುಲ್ ಅಂದ್ರೆ ಫುಲ್ ಚಳಿ ಚಳಿ ಆಗಿದೆ. ಸೊ ಎಷ್ಟು ಚಳಿ ಅಂದ್ರೆ ಹೊರಗಡೆ ಹೋಗಕ್ ಆಗ್ತಿಲ್ಲ, ಅಷ್ಟು ಚಳಿ ಇದೆ. ಬಟ್ ಆದ್ರೂ ನಾನು ಒಂದ್ ಸ್ವಲ್ಪ ಈ ಬಾಗ್ಲೆಲ್ಲ ಒರ್ಸಿ ನೀಟಾಗಿ ಕುಂಕುಮ ಇಟ್ಟು ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ. ನಮ್ಮ ಹಸ್ಬೆಂಡ್ ಬಂದು ಇಷ್ಟು ಚಳಿ ಇದೆ, ಇಷ್ಟ್ ಚಳಿಗೆ ಹೋಗಿ ಏನ್ ಮಾಡ್ತಿದ್ಯಾ ಹೊರಗಡೆ, ಆಮೇಲೆ ಆದ್ರೂ ಮಾಡ್ಕೊಬಿಡು ಸರಿ ಅಂತ ಅಂದ್ರು. ಇನ್ನ ಇದೆಲ್ಲ ಮಾರ್ನಿಂಗೆ ಮಾಡ್ಬೇಕು, ಆಮೇಲೆ ಅಂದ್ರೆ ಒಂದ್ ಸ್ವಲ್ಪ ಆಗಲ್ವಲ್ಲ. ಸೊ ಮಧ್ಯಾಹ್ನ ಅಂತೂ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಈ ತರ ಎಲ್ಲ ರಂಗೋಲಿ ಸಿಂಪಲ್ ಆಗಿ ಹಾಕ್ಬಿಟ್ಟು ಮಾರ್ನಿಂಗೆ ಎಲ್ಲ ಮಾಡ್ಕೊಬಿಟ್ಟೆ. ಇನ್ನ ಅಲಸಂದೆ ಕಾಳೆಲ್ಲ ಬೆಂದಿತ್ತು. ಸೊ ನೀರೆಲ್ಲ ಒಂದ್ ಕಡೆ ಸೋಸ್ಬಿಟ್ಟು ಅಲಸಂದೆ ಕಾಳನ್ನ ಒಂದ್ ಕಡೆ ಹಾಕೊಂತಿದೀನಿ. ಇವಾಗಾದ್ರೆ ಬಸ್ ಸಾಂಬಾರ್ಗೆ ಮಸಾಲೆ ಎಲ್ಲ ಒಂದ್ಸರಿ ಹುರ್ಕೊಳ್ಳೋಣ ಅಂತ. ನಾನಾದ್ರೆ ತುಂಬಾ ಸಿಂಪಲ್ ಆಗೇ ಮಾಡ್ತೀನಿ, ಬಟ್ ಟೇಸ್ಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಸ್ ಸಾಂಬಾರ್ ಅಂತೂ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ, ಬಟ್ ನಾನ್ ಮಾಡೋದು ಈ ತರ. ನಾವ್ ಯಾವಾಗ್ಲೂ ಅಷ್ಟೇ, ಯಾವ್ದೇ ಬಸ್ ಸಾಂಬಾರ್ ಮಾಡಿದ್ರು ಇದೇ ತರ ಮಾಡ್ತೀವಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಫಸ್ಟ್ ಆದ್ರೆ ಹಸಿ ಮೆಣಸಿನ್ಕಾಯಿನ ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಸಹ ಅದೇ ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ಹುರ್ಕೊಬಿಟ್ಟು, ಸ್ವಲ್ಪ ಕೊಬ್ರಿನೂ ಸಹ ಒಂದ್ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಬಿಟ್ಟು, ಲಾಸ್ಟ್‌ಗೆ ಸ್ವಲ್ಪ ಮೆಣಸು ಆಮೇಲೆ ಜೀರಿಗೆ ಎರಡು ಒಂದ್ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಹುರ್ಕೊಂಡಿರ್ತೀವಲ್ಲ ಫುಲ್ ತಣ್ಣಗಾದ್ಮೇಲೆ ಒಂದ್ ಮಿಕ್ಸಿಗೆ ಹಾಕೋಬೇಕು. ಸೊ ಒಂದ್ ಸ್ವಲ್ಪ ಸುಡ್ತಿರುತ್ತಲ್ಲ ಅವಾಗ್ಲೇ ಹಾಕ್ಬಾರ್ದು, ಫುಲ್ ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸಿಗೆ ಹಾಕೋಬೇಕು. ಇದ್ರ ಜೊತೆಗೆ ಒಂದು ಟೊಮೊಟೊ ಹಾಗೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಇನ್ನ ಸ್ವಲ್ಪ ಉಪ್ಪು ಹಾಕೋಬೇಕು. ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ, ಇದೆಲ್ಲ ಹಾಕಿ ಸ್ಮೂತ್ ಆಗಿ ಬ್ಲೆಂಡ್ ಮಾಡ್ಕೋಬೇಕು. ಸ್ಮೂತ್ ಪೇಸ್ಟ್ ತರ ಇದ್ರೆ ಚೆನ್ನಾಗಿರುತ್ತೆ. ಈಗ ಸಾಂಬಾರ್ ಮಾಡ್ಕೊಳ್ಳೋಣ. ಸಾಂಬಾರ್ಗೆ ಫಸ್ಟ್ ಒಗ್ಗರಣೆ ಹಾಕೊಂತಿದೀನಿ. ನಾನು ಯಾವತ್ತಾದ್ರೂ ಅಷ್ಟೇ ಸಾಂಬಾರ್ಗೆ ಒಗ್ಗರಣೆ ಹಾಕ್ಬೇಕಾದ್ರೇನೆ ಈ ತರ ಬಸ್ ಸಾಂಬಾರ್ ಮಾಡ್ಬೇಕಾದ್ರೆ ಪಲ್ಯಕ್ಕೂ ಸಾಂಬಾರ್ಗೂ ಎರಡಕ್ಕೂ ಒಂದೇ ಸತಿ ಒಗ್ಗರಣೆ ಹಾಕೊಂತೀನಿ. ಸೊ ನೀವು ಯಾವತ್ತಾದ್ರೂ ಇದೇ ತರ ಮಾಡ್ತೀರಾ? ನಾನ್ ಬೇರೆ ಬೇರೆ ಒಗ್ಗರಣೆ ಹಾಕೊಳಲ್ಲ. ಈ ತರ ಸಾಂಬಾರ್ ಮಾಡ್ತೀವಲ್ಲ ಅದೇ ಪಾತ್ರೆಗೆ ಒಗ್ಗರಣೆ ಹಾಕಿ, ಸೊ ಅದ್ರಲ್ಲಿರೋ ಒಗ್ಗರಣೆನ ಸ್ವಲ್ಪ ತೆಗ್ದು ಈ ಕಾಳಲ್ಲಿ ಹಾಕಿ ಮಿಕ್ಸ್ ಮಾಡ್ಬೇಕಷ್ಟೇ. ಸೊ ಒಗ್ಗರಣೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ನಾನೊಂದ್ ಸ್ವಲ್ಪ ಹಾಕ್ತಿದ್ದೀನಿ ಅಷ್ಟೇ. ಈ ತರ ಒಗ್ಗರಣೆ ಅದ್ರಲ್ಲಿರೋದೇ ಸ್ವಲ್ಪ ಇದ್ರಲ್ಲಿ ತೆಗ್ದು ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ಆಗೋಗುತ್ತೆ. ಆ ಕಡೆ ಅದು ಆ ಸಾಂಬಾರು ಆಗೋಗುತ್ತೆ, ಆಮೇಲೆ ಇದು ಕಾಳು ಒಗ್ಗರಣೆ ಹಾಕ್ದಂಗ್ ಆಗೋಗುತ್ತೆ. ಇನ್ನ ಅದು ಒಗ್ಗರಣೆ ಆಯ್ತಲ್ಲ, ಸೊ ಮಸಾಲೆ ಎಲ್ಲ ಒಂದ್ ಸ್ವಲ್ಪ ಹಾಕಿ, ಫಸ್ಟ್ ಆದ್ರೆ ಮಸಾಲೆನೇ ಹಾಕ್ತೀನಿ ನಾನು. ಆಮೇಲೆ ಒಂದ್ ಸ್ವಲ್ಪ ಖಾರ ಇಷ್ಟ ಹಾಕ್ಬಿಟ್ಟು, ಆಮೇಲೆ ಒಂದ್ ಸ್ವಲ್ಪನೇ ಸ್ವಲ್ಪ ಧನಿಯಾ ಪುಡಿ. ಸೊ ಧನಿಯಾ ಪುಡಿ ಹಾಕಿಲ್ಲ ಅಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಾನು ಇಷ್ಟ ಹಾಕಿದ್ದೀನಿ. ಮತ್ತೆ ಇದೆಲ್ಲ ಆದ್ಮೇಲೆ ನಾವ್ ಅವಾಗ್ಲೇ ನೀರ್ ಸೋಸ್ಕೊಂಡಿದೀವಲ್ಲ, ಆ ನೀರ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕುದಿಯಕ್ ಇಟ್ರೆ ಬಸ್ ಸಾಂಬಾರ್ ಅಂತೂ ರೆಡಿ ಆಗುತ್ತೆ. ನೀವು ಯಾವ ತರ ಬಸ್ ಸಾಂಬಾರ್ ಮಾಡ್ತೀರಾ ಕಾಮೆಂಟ್ ಮಾಡಿ. ಇನ್ನ ಅಷ್ಟ್ರಲ್ಲಿ ನನ್ ಮಗಳು ಎದ್ಬಿಟ್ಲು. ಅವಳು ಎದ್ದ ತಕ್ಷಣನೇ ಗೊಂಬೆ ಗೊಂಬೆ ಅಂತವಳೆ, ಗೊಂಬೆ ಕೊಡು ಅಂತ. ಇನ್ನ ನಾನು ಎದ್ದಿದ ತಕ್ಷಣ ಅವ್ಳು ಗೊಂಬೆ ಕೇಳ್ತಿದ್ಲಂತ ಗೊಂಬೆ ಕೊಟ್ಟೆ.
ಇವತ್ತೊಂದ್ ಸ್ವಲ್ಪ ನಗ್ತಾ ನಗ್ತಾನೆ ಎದ್ದೋಳವಳಮ್ಮ. ಇನ್ನ ಮಧ್ಯಾಹ್ನ ಆಗ್ತಿದ್ದಂಗೆ ನಾನು ಒಂದ್ ಸ್ವಲ್ಪ ನಮ್ ಹಸ್ಬೆಂಡ್ ಅವ್ರದ್ದು ಬಟ್ಟೆ ಎಲ್ಲ ಐರನ್ ಮಾಡೋಣ ಅಂತ. ಸೊ ಇದನ್ನ ನಾನು ನ್ಯೂ ಇಯರ್ ರೆಸಲ್ಯೂಷನ್ ಆಗಿ ಇಟ್ಕೊಂಡಿದೀನಿ. ದಿನಾ ಒಂದ್ ಪೇರ್ ನಮ್ ಹಸ್ಬೆಂಡ್‌ದು ಬಟ್ಟೆನ ನಾನು ಐರನ್ ಮಾಡಿ ಇಡ್ಬೇಕಂತ ಅವ್ರಿಗೆ ಆಫೀಸ್‌ಗೆ ಹಾಕೊಂಡ್ ಹೋಗಕ್ಕೆ. ಇದಕ್ಕಿಂತ ಮುಂಚೆ ನಾನ್ ಬಟ್ಟೆನ ಐರನ್ ಮಾಡ್ತಿರ್ಲಿಲ್ಲ. ಸೊ ಇನ್ಮೇಲೆ ನಾನೇ ದಿನ ಐರನ್ ಮಾಡಿ ಇಡ್ತೀನಂತ ನಮ್ ಹಸ್ಬೆಂಡ್‌ಗೆ ಹೇಳಿದೀನಿ. ಸೊ ಈಗ ಹೇಳಿದ ತಕ್ಷಣ ಅವ್ರು ನಗ್ತವ್ರೆ. ಇದನ್ನ ನಾನ್ ನ್ಯೂ ಇಯರ್ ರೆಸಲ್ಯೂಷನ್ ಆಗಿ ತಗೊಂತೀನಿ ಅಂದ್ರೆ ಅವ್ರು ನಗ್ತವ್ರೆ. ಸೊ ಇದು ನಿಜಾನಾ ನಂಬೋದಾ ಅಂತ. ಅದಕ್ಕೆ ನಾನಿವಾಗ ವಿಡಿಯೋ ಸಹ ಮಾಡಿದೀನಿ. ಇನ್ಮೇಲೆ ದಿನ ಬಟ್ಟೆನ ಐರನ್ ಮಾಡಿ ನಮ್ ಹಸ್ಬೆಂಡ್‌ಗೆ ಇಡ್ಬೇಕಂತ. ಸೊ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನು? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.